ಭಟ್ಕಳದ ಮುರಿನಕಟ್ಟೆ ಧ್ವಂಸ ಪ್ರಕರಣದ ಕಿಚ್ಚು ಇನ್ನಷ್ಟು ಜೋರಾಗಿದೆ. ಶುಕ್ರವಾರ ಹಿಂದೂ ಪರ ಸಂಘಟನೆಯ ಒಕ್ಕೂಟದವರು ಭಟ್ಕಳ ಬಂದ್ಗೆ ಕರೆ ನೀಡಿದ್ದು 75% ಯಶಸ್ವಿಯಾಗಿದೆ. ಈ ಕುರಿತಾದ ಒಂದು ವರದಿ ಎಲ್ಲಿದೆ ನೋಡಿ. ಭಟ್ಕಳದಲ್ಲಿ ಕಳೆದ ಮೇ 24ರಂದು ಹಿಂದೂ ಧರ್ಮದ ಧಾರ್ಮಿಕ ಶ್ರದ್ಧಾ ಭಕ್ತಿ ಸ್ಥಳವಾದ ಮುರಿನಕಟ್ಟೆ ಮರು ನಿರ್ಮಿಸಿದ್ದನ್ನ ಅನ್ಯ ಕೋಮಿನವರು ಧ್ವಂಸ ಮಾಡಿ ಗಲಭೆಯ ಕಿಚ್ಚು ಹೊತ್ತಿಸಿದ್ರು. ಇದು ಈಗ ಉಲ್ಬಣಗೊಳ್ಳುವ ಲಕ್ಷಣ ಕಂಡು ಬಂದಿದೆ. ಕಳೆದ ಒಂದು ವಾರದ ಹಿಂದಷ್ಟೇ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿತ್ತು. ಇವತ್ತು ಇದರ ಭಾಗವಾಗಿ ಅರ್ಧ ದಿನ ಭಟ್ಕಳ ನಗರ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆದಿದೆ. ಬಂದ್ಗೆ ವಾಹನ ಚಾಲಕ ಮಾಲಕರ ಸಂಘಟನೆ, ಆಟೋ ರಿಕ್ಷಾ ಸಂಘಟನೆ ಹಾಗೂ ಹಿಂದೂ ಪರ ಸಂಘಟನೆ ಒಕ್ಕೂಟ ಬೆಂಬಲಿಸಿದ್ದು, ನಗರದಲ್ಲಿ 70% ಅಂಗಡಿ ಮುಂಗಟ್ಟು ಬಂದ್ ಆಗಿದ್ದು ಕಂಡುಬಂತು. ಯಾವುದೇ ಕಾರಣಕ್ಕೂ ಮುರಿನಕಟ್ಟೆಯನ್ನ ಇದ್ದ ಜಾಗದಿಂದ ಬಿಟ್ಟು ಬೇರೆ ಕಡೆ ನಿರ್ಮಿಸಬಾರದೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಭಾಗಿಯಾಗಿ ಮುರಿನಕಟ್ಟೆ ಧ್ವಂಸ ಮಾಡಿದವರಿಗೆ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಭಟ್ಕಳ ಬಂದು ಇವ್ರೆಂತ ಓಪನ್ ಮಾಡ್ಯಾರ. बोलो भारत माता की, बोलो भारत माता की. ಮುರಿನಕಟ್ಟೆ ಧ್ವಂಸಗೊಳಿಸಿದ ಮುಸ್ಲಿಂ ಮತಾಂಧರಿಗೆ, ಮುರಿನಕಟ್ಟೆ ಧ್ವಂಸಗೊಳಿಸಿದ ಮುಸ್ಲಿಂ ಮತಾಂಧರಿಗೆ, ಮುರಿನಕಟ್ಟೆ ಧ್ವಂಸದ ಹಿಂದಿರುವ ಮುಸ್ಲಿಂ ಮತಾಂಧರರನ್ನ ಬಂಧಿಸಿ, ಮುರಿನಕಟ್ಟೆ ಧ್ವಂಸದ ಹಿಂದಿರುವ ಮುಸ್ಲಿಂ ಮತಾಂಧರರನ್ನ ಬಂಧಿಸಿ, ಮುರಿನಕಟ್ಟೆ ಧ್ವಂಸದ ಹಿಂದಿರುವ ಮುಖಂಡರನ್ನ ಬಂಧಿಸಿ, ಮುರಿನಕಟ್ಟೆ ಧ್ವಂಸದ ಕಟ್ಟುವೆವು, ಮುರಿನಕಟ್ಟೆ ಧ್ವಂಸಗೊಳಿಸಿದ ಮುಸ್ಲಿಂ ಮತಾಂಧರರಿಗೆ ಮುರಿನಕಟ್ಟೆ ರಕ್ಷಣೆ ಯಾರ ಹೊಣೆ? ಮುರಿನಕಟ್ಟೆ ಹಿಂದೂಗಳ ಹಕ್ಕು, ಹಿಂದೂಗಳ ಹಕ್ಕು. ಬೋಲೋ ಭಾರತ್ ಮಾತಾ ಕಿ. ಇದೊಂದು ಐತಿಹಾಸಿಕ ನಗರ. ಇಲ್ಲಿ ರಾಜ ಮಹಾರಾಜರುಗಳ ಕಾಲದಲ್ಲಿ ನಿರ್ಮಾಣ ಆದಂಥ ಅನೇಕ ಪ್ರಸಿದ್ಧ ದೇವಸ್ಥಾನ ಇದೆ. ಗಂಗರ ಕಾಲದ ದೇವಸ್ಥಾನ ಇದೆ ಇಲ್ಲಿ. ಆದರೆ ಇತ್ತೀಚೆಗೆ ಆ ದೇವಸ್ಥಾನ ಎಲ್ಲ ಜೀರ್ಣಾವಸ್ಥೆಯಲ್ಲಿ ಇದೆ. ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಹಿಂದೂಗಳು, ಈ ಮತ ಅಂಧ ಮುಸ್ಲಿಮರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಅನೇಕ ದೇವಸ್ಥಾನಗಳಿಗೆ ಇವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಈಗ ಮುರಿನಕಟ್ಟೆ ಏನು ತಾಲೂಕಾಡಳಿತ ನಿಗದಿಪಡಿಸಿದ ಜಾಗದಲ್ಲೇ ತಾಲೂಕಾಡಳಿತ ನಿಂತು ಕಟ್ಟಿಸಿದಂಥದ್ದು, ಅಲ್ಲಿ ನ್ಯಾಷನಲ್ ಹೈವೇ ಪ್ರಾಧಿಕಾರ ಇತ್ತು. ಎಲ್ಲ ಏನು ಕಾನೂನುಬದ್ಧವಾಗಿ ಏನು ಅವರು ನಿರ್ಮಿಸಿ ಕೊಟ್ಟಂಥ ಕಟ್ಟೆ, ತಾಲೂಕಾಡಳಿತನೇ ನಿಂತು ನಿರ್ಮಿಸಿ ಕೊಟ್ಟಂಥ ಕಟ್ಟೆಯನ್ನು ಇವರು ಆ ದಿವಸ ನಾವು ಹಿಂದೂಗಳು ಇಲ್ಲಿ 11 ಜನ ನಮ್ಮ ಬಂಧುಗಳನ್ನು ಕಳ್ಕೊಂಡು ಆ ಸೋಗಸಾಗರದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಕಟ್ಟೆಯನ್ನು ನೀವು 3000 ಜನ ಸೇರಿ ಹೊಡಿತೀರಿ ಅಂತಾದರೆ ಈ ಹಿಂದೂ ಸಮಾಜ ಇದಕ್ಕೆ ಪ್ರತಿಕಾರ ಅಂದರೆ ಸುಮ್ಮನೆ ಇರೋದಿಲ್ಲ. ಈ ರೀತಿ ನಾವು ಕಾನೂನನ್ನು ಕೈಗೆ ತಗೊಳ್ಳೋದಿಲ್ಲ. ಕಾನೂನನ್ನು ಕೈಗೆ ತಗೊಳ್ಳೋದಾದರೆ ಅವತ್ತೇ ಅದರ ಪರಿಣಾಮ ನೆಟ್ಟಗಿರ್ತಿರಲಿಲ್ಲ. ನಮಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಅಪಾರ ಗೌರವ ಇದೆ. ಹಾಗಾಗಿ ಇಷ್ಟು ಸಂಖ್ಯೆಯಲ್ಲಿ ನಾವು ಸೇರಿದ್ರು ಯಾವುದೇ ರೀತಿಯ ತೊಂದರೆ ಯಾರಿಗೂ ಕೊಡ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಈ ಅಟ್ಟಹಾಸ ಹೀಗೆ ಇರಲಿಕ್ಕಿಲ್ಲ. ಈಗಾಗಲೇ ನಮ್ಮ ಪ್ರಾಂತ್ಯ ಪ್ರಮುಖರು, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಹೇಳಿದರು, ಇಡೀ ರಾಜ್ಯದಿಂದ ಭಟ್ಕಳ ಚಲೋ ಮಾಡ್ತೇವೆ ಅಂತ. ತಕ್ಷಣದಲ್ಲಿ ನಮ್ಮ ಬೇಡಿಕೆ ಅಂದರೆ ಆ ಕಟ್ಟೆ ತಕ್ಷಣ ನಿರ್ಮಾಣ ಆಗಬೇಕು. ಇಲ್ಲ ಅಂತಾದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟಕ್ಕೆ ನಾವು ಸಜ್ಜಾಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ನಂದು ರಾಮಕೃಷ್ಣ ನಾಯ್ಕ್, ವಿಶ್ವ ಹಿಂದೂ ಪರಿಷತ್ ಭಟ್ಕಳ ಪ್ರಖಂಡದ ಅಧ್ಯಕ್ಷ ನಾನು. ಇನ್ನು ಇವತ್ತು ಭಟ್ಕಳ ಬಂದ್ ಹಿನ್ನೆಲೆಯಲ್ಲಿ ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿತ್ತು. 300ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿಕೊಳ್ಳಲಾಗಿತ್ತು. ಎಸ್ಪಿ ದೀಪನ್ ಭಟ್ಕಳ ನಗರದಲ್ಲೇ ಬೀಡು ಬಿಟ್ಟಿದ್ದರು. ಭಟ್ಕಳ ಸೂಕ್ಷ್ಮ ಪ್ರದೇಶವಾಗಿದ್ದರಿಂದ ಮತ್ತೆ ಅಹಿತಕರ ಘಟನೆ ನಡೆಯಬಾರದೆಂದು ಆಡಳಿತ ವ್ಯವಸ್ಥೆ ಚುರುಕಾಗಿ ಕೆಲಸ ಮಾಡಿತ್ತು. ಮುರಿನಕಟ್ಟೆ ಮರು ನಿರ್ಮಾಣ ಮಾಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ಕಾನೂನು ವ್ಯಾಪ್ತಿಯಲ್ಲಿರುವಾಗ ಮುರಿನಕಟ್ಟೆ ಧ್ವಂಸ ಮಾಡಿದ್ದು ಅಪರಾಧ. ಈ ಹಿನ್ನೆಲೆಯಲ್ಲಿ ಇದ್ದ ಜಾಗದಲ್ಲೇ ಮುರಿನಕಟ್ಟೆ ನಿರ್ಮಾಣ ಮಾಡೇ ಮಾಡುತ್ತೇವೆ ಎಂದು ಹಿಂದೂ ಪರ ಸಂಘಟನೆ
ಸಂಘಟನೆಯವರು ಆಗ್ರಹಿಸಿದರು. 1 ತಿಂಗಳ ಒಳಗೆ ಈ ಪ್ರಕರಣಕ್ಕೆ ಮುಕ್ತಿ ಸಿಗದೇ ಇದ್ದಲ್ಲಿ ಮುಂದೆ ದೊಡ್ಡ ಹೋರಾಟ ನಡೆಯಲಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಒಟ್ಟಾರೆ ಭಟ್ಕಳ ಮುರಿನಕಟ್ಟೆ ಘಟನೆ ಪ್ರಕರಣ ಅಂತ್ಯ ಕಾಣದ ಹೊರತು ಮತ್ತೆ ಪ್ರತಿಭಟನೆ ಕಾವು ಜೋರಾಗುತ್ತಿರುವುದು ಆತಂಕ ಮೂಡುವಂತಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.